ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಹಮದಾಬಾದಲ್ಲಿ ನಡೆದ ವಿಮಾನ ದುರಂತವನ್ನು ನಾವಿನ್ನೂ ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಆ ದುರಂತಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಇದುವರೆಗೆ ಸ್ಪಷ್ಟವಾದ ವರದಿ ಕೂಡ ಬಂದಿಲ್ಲ. ಪೈಲಟ್ಗಳ ತಪ್ಪಿನಿಂದ ಆಗಿದೆ ಅನ್ನೋ ಪ್ರಾಥಮಿಕ ವರದಿಯನ್ನ ಪೈಲಟ್ ಅಸೋಸಿಯೇಷನ್ ತೀವ್ರ ಅನುಮಾನದಿಂದ ನೋಡ್ತಾ ಇದೆ ಮತ್ತು ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಲೂ ಇದೆ. ಇಂಥ ಹೊತ್ತಲ್ಲೇ ಅಲ್ಲಿ ಮತ್ತೊಂದು ವಿಮಾನ ಅಪಘಾತಕ್ಕೀಡಾಗಿದೆ. ಅದು ತುಂಬಾ ದೊಡ್ಡ ವಿಮಾನ ಅಲ್ಲ, ಆದರೆ ರಗಡ್ ಟೆರೈನ್ಗಳಿಗೆ ಅಂತಲೇ ಇದ್ದ ವಿಮಾನ. ಅದು ಹವಾಮಾನದ ಕಾರಣಕ್ಕೋ ಅಥವಾ ಬೇರೆ ಯಾವ ಕಾರಣದಿಂದಲೋ ಅಂತೂ ಅಪಘಾತಕ್ಕೀಡಾಗಿದೆ. ಅದರಲ್ಲಿದ್ದ ಕ್ರೂ ಮೆಂಬರ್ಸ್ ಸೇರಿದಂತೆ 49 ಮಂದಿ ಧಗಧಗಿಸಿ ಹೋಗಿದ್ದಾರೆ. ಆ ವಿಮಾನದಲ್ಲಿ 6 ಮಂದಿ ಮಕ್ಕಳು ಇದ್ವು ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಆ ವಿಮಾನ ಅಪಘಾತಕ್ಕೀಡಾಗಿರೋದು ರಷ್ಯಾದಲ್ಲಿ. ಹಾಗಾದ್ರೆ ಯಾವುದು ಆ ವಿಮಾನ? ಅಪಘಾತಕ್ಕೆ ಕಾರಣ ಏನು? ಅಪಘಾತಕ್ಕೀಡಾದ ವಿಮಾನದ ಬಗ್ಗೆ ಮೊದಲಿಂದಲೂ ರಷ್ಯಾದಲ್ಲಿದ್ದ ತಕರಾರೇನು? ಅಲ್ಲಿ ಆ ವಿಮಾನವನ್ನು ಯಾವ ಕಾರಣಕ್ಕೆ ಬಳಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಯಾಕೋ ಗೊತ್ತಿಲ್ಲ, ಕಳೆದ ಕೆಲ ತಿಂಗಳುಗಳಿಂದ ಒಂದೇ ಸಮಕ್ಕೆ ವಿಮಾನ ಅಪಘಾತದ ಸುದ್ದಿಗಳನ್ನು ಕೇಳ್ತಲೇ ಇದ್ದೀವಿ. ಭಾರತದ ಅಹಮದಾಬಾದಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾಯಿತು. ಅದರಲ್ಲಿದ್ದ 242 ಮಂದಿ ಸಾವಿಗೀಡಾದರೆ ಒಬ್ಬ ವ್ಯಕ್ತಿ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಬಂದ. ಆದರೆ ಆ ವಿಮಾನ ಬಿದ್ದ ಕಟ್ಟಡದಲ್ಲಿ ಊಟ ಮಾಡ್ತಾ ಇದ್ದ ವೈದ್ಯಕೀಯ ವಿದ್ಯಾರ್ಥಿಗಳು ಅಲ್ಲಿ ಸಾವಿಗೀಡಾದರು. ಅವರಿಗೂ ವಿಮಾನಕ್ಕೂ ಯಾವ ಸಂಬಂಧನೂ ಇರಲಿಲ್ಲ. ಆದರೆ ಸಾವು ಅನ್ನೋದು ವಿಮಾನ ಅಪಘಾತದ ರೂಪದಲ್ಲಿ ಬಂದು ಅವರನ್ನು ಕರ್ಕೊಂಡು ಹೋಯ್ತು. ಆಯಸ್ಸು ಗಟ್ಟಿ ಇದ್ರೆ ಬೆಂಕಿಗೆ ಹಾಕಿದ್ರು ಎದ್ದು ಬರ್ತಾರೆ ಅನ್ನೋ ಹಾಗೆ 11ನೇ ನಂಬರ್ ಸೀಟಲ್ಲಿ ಕೂತಿದ್ದ ವ್ಯಕ್ತಿ ಅಪಘಾತದ ನಂತರ ವಿಮಾನದಿಂದ ಕೆಳಗೆ ಧುಮುಕಿ ನಡ್ಕೊಂಡು ಬಂದ. ವಿಧಿಲಿಖಿತ ಅಂದ್ರೆ ಇದೆ ಅಲ್ವೇ? ಇನ್ನು ಇದ್ರ ಬೆನ್ನಲ್ಲೇ ಇನ್ನೊಂದಷ್ಟು ವಿಮಾನಗಳಲ್ಲಿ ಇಂಜಿನ್ ಸಮಸ್ಯೆ, ಬೆಂಕಿ ಸಮಸ್ಯೆ ಕಾಣಿಸ್ಕೊಳ್ತು. ರನ್ವೇಯಿಂದ ವಿಮಾನ ಜಾರಿದ ಸುದ್ದಿ ಬಂತು. ಮೊನ್ನೆ ಅಂತೂ ಬಾಂಗ್ಲಾದೇಶದಲ್ಲಿ ಸೇನಾ ವಿಮಾನವೊಂದು ಸೀದಾ ಶಾಲೆಯ ಕಟ್ಟಡದ ಮೇಲೆ ಬಿದ್ದು ಅಲ್ಲಿ 20 ಮಂದಿ ಸಾವಿಗೀಡಾದರೂ, ಸಾಕಷ್ಟು ಜನ ಗಾಯಗೊಂಡರು. ಏನಿದು ವಿಮಾನ ಅಪಘಾತಗಳು ಇಷ್ಟೊಂದು ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಈಗ ರಷ್ಯಾದಿಂದ ಕೂಡ ಅದೇ ಥರದ ಸುದ್ದಿ ಬರ್ತಾ ಇದೆ. ಅಲ್ಲಿ ಆಂಟೊನೋವಾ AN-24 ಅನ್ನೋ ವಿಮಾನ ಪತನಗೊಂಡಿದೆ. ಇದು ತುಂಬ ದೊಡ್ಡ ವಿಮಾನ ಅಲ್ಲ, ತುಂಬ ದೂರದ ಪ್ರಯಾಣಕ್ಕೆ ಬಳಸ್ತಾ ಇದ್ದ ವಿಮಾನ ಕೂಡ ಇದಲ್ಲ. ರಷ್ಯಾದಲ್ಲಿ ಶಾರ್ಟ್ ರೇಂಜ್ ಪ್ರಯಾಣಗಳಿಗೆ ಅಂದರೆ ನಮ್ಮಲ್ಲಿ ಡೊಮ್ಯಾಸ್ಟಿಕ್ ಉಡಾನ್ ಇಂಥ ವಿಮಾನಗಳಿವೆ ನೋಡಿ, ಹಾಗೆ ಅಲ್ಲಿ ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಹೋಗೋದಕ್ಕೆ ಸಣ್ಣ ಸಣ್ಣ ಪ್ರಯಾಣಗಳಿಗೆ ಬಳಕೆ ಆಗ್ತಾ ಇದ್ದ ವಿಮಾನ ಇದು. ಇದರ ಸೀಟಿಂಗ್ ಕೆಪಾಸಿಟಿ ಕೂಡ 50ರವರೆಗಿತ್ತು ಅಷ್ಟೇ. ಆ ವಿಮಾನ ಖಬರೋಸ್ಕೋವ್ನಿಂದ ಹಾರಿದೆ. ಅಲ್ಲಿಂದ ಬ್ಲಾಗೋವೆಶ್ಚನ್ಸ್ಕಿಗೆ ಬಂದಿದೆ. ಅಲ್ಲಿ ಕೆಲವರನ್ನು ಇಳಿಸಿದೆ, ಮತ್ತೆ ಕೆಲವರನ್ನು ತುಂಬಿಕೊಂಡು ಅಲ್ಲಿಂದ ವಿಮಾನ ಟಿಂಡಾ ಏರ್ಪೋರ್ಟ್ಗೆ ಬರಬೇಕಿತ್ತು. ಗೆಳೆಯರೆ, ಇಲ್ಲಿ ಖಬರೋವ್ಸ್ಕ್, ಬ್ಲಾಗೋವೆಶ್ಚನ್ಸ್ಕ್, ತಿಂಡಾ ಇವೆಲ್ಲ ಇರೋದು ರಷ್ಯಾ ಮತ್ತು ಚೈನಾದ ಗಡಿ ಭಾಗದಲ್ಲಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತಿಂಡಾ. ಇಲ್ಲಿ ಬಂದು ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ಇದ್ದಕ್ಕಿದ್ದ ಹಾಗೆ ಸಿಗ್ನಲ್ ಕಳ್ಕೊಂಡಿದೆ, ATC ಜೊತೆ ಸಂಪರ್ಕ ತಪ್ಪಿದೆ ಮತ್ತು ರಡಾರ್ ಅಲ್ಲಿ ಕೂಡ ವಿಮಾನ ಮಾಯವಾಗಿದೆ. ಅಲ್ಲಿಗೆ ಅದಕ್ಕೆ ಏನು ಆಯಿತು ಅಂತ ಅದರ ಹುಡುಕಾಟ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ರೆಸ್ಕ್ಯೂ ಟೀಮ್ ಕಾರ್ಯಾಚರಣೆಗಿಳಿದಿದೆ. ಈ ಆಂಟೊನೋವ್ 24 ಅನ್ನೋ ವಿಮಾನ ಇದೆ ನೋಡಿ, ಇದು ಸುಮಾರು 75 ವರ್ಷಗಳ ಹಿಂದೆ ರಷ್ಯಾ ತಯಾರು ಮಾಡೋದಕ್ಕೆ ಶುರು ಮಾಡಿದ್ದ ವಿಮಾನ. 1950ರಲ್ಲಿ ಇವುಗಳ ಪ್ರೊಡಕ್ಷನ್ ಶುರುವಾಗುತ್ತೆ. ಇದು ಟ್ವಿನ್ ಇಂಜನ್ ಟರ್ಬೋ ಪ್ರಾಪ್ ವಿಮಾನ. ನೋಡಿದ್ರೇ ಜಮಾನಾದ್ದು ಅಂತ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ವಿಮಾನಗಳಿವು. ಈ ಆಂಟೊನೋವ್ಗಳ ವಿಶೇಷ ಏನು ಅಂದರೆ ರಗಡ್ ಟರೈನ್ಗಳಲ್ಲಿ ಕೂಡ ಬಳಕೆ ಆಗಬಲ್ಲ ವಿಮಾನಗಳಿವು. ತುಂಬ ಚೆನ್ನಾಗಿರೋ ರನ್ವೇಗಳೇನು ಇದಕ್ಕೆ ಬೇಕಾಗಿಲ್ಲ. ಸ್ವಲ್ಪ ಸಾಧಾರಣವಾದ ರನ್ವೇ ಆದರೂ ಇವು ಲ್ಯಾಂಡು ಆಗುತ್ತವೆ, ಟೇಕ್ ಆಫ್ ಕೂಡ ಆಗುತ್ತವೆ. ಈ ಭಾಗದಲ್ಲಿ ಹವಾಮಾನ ಅನ್ನೋದು ಆಗಾಗ ಕೈ ಕೊಡ್ತಾ ಇರುತ್ತೆ. ಹೀಗಾಗಿ ಇಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅನುಕೂಲಕರವಾಗುವ ಹಾಗೆ ಈ ಆಂಟೊನೋವ್ಗಳನ್ನು ಡಿಸೈನ್ ಮಾಡಿದ್ದಾರೆ. ಮತ್ತು ಪರ್ವತ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ರನ್ವೇಗಳು ಕೂಡ ಇರೋದಿಲ್ಲ. ಈ ವಿಮಾನಕ್ಕೆ ತುಂಬ ದೊಡ್ಡ ಏರ್ ಸ್ಟ್ರಿಪ್ ಬೇಕಿಲ್ಲ, ಯಾಕೆಂದರೆ ವಿಮಾನ ತುಂಬ ದೊಡ್ಡದಲ್ಲ. ಹೀಗಾಗಿ ಇದನ್ನು ಸಣ್ಣ ಏರ್ಪೋರ್ಟ್ಗಳಲ್ಲಿ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಕೂಡ ಲ್ಯಾಂಡ್ ಮಾಡೋದಕ್ಕೆ, ಟೇಕ್ ಆಫ್ ಮಾಡೋದಕ್ಕೆ ಸಮಸ್ಯೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಆಂಟೊನೋವ್ಗಳನ್ನು ರಷ್ಯಾದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಈಗ ಅಪಘಾತಕ್ಕೀಡಾದ ಈ ವಿಮಾನ ಇದೆ ನೋಡಿ, ಇದನ್ನು 1976ರಲ್ಲಿ ತಯಾರು ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ವಯಸ್ಸೀಗ ಏನಿಲ್ಲ ಅಂದ್ರೂ 49 ವರ್ಷ. ಇಷ್ಟು ಹಳೆ ವಿಮಾನವನ್ನು ಬಳಕೆ ಮಾಡಿದ್ದೇ ಅಪಘಾತಕ್ಕೆ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಈ ವಿಮಾನ ತಿಂಡಾ ಬಳಿಗೆ ಬಂದು
ಅಲ್ಲಿನ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಆ ಸಮಯಕ್ಕೆ ಅಲ್ಲಿ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಇತ್ತು. ರನ್ವೇ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಆಧುನಿಕ ವಿಮಾನಗಳು ಪ್ರಿಸಿಷನ್ ಅಪ್ರೋಚ್ಗಾಗಿ ಇನ್ಸ್ಟ್ರೂಮೆಂಟ್ ಫ್ಲೈಟ್ ರೂಲ್ಸನ್ನು ಫಾಲೋ ಮಾಡುತ್ತವೆ. ಆಧುನಿಕ ಅಂತಲ್ಲ, ಎಲ್ಲ ವಿಮಾನಗಳು ಅದನ್ನೇ ಮಾಡಬೇಕು. ವಾತಾವರಣ ಸರಿ ಇಲ್ಲದೆ ಇದ್ದಾಗ, ರನ್ವೇ ನೋಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ, ವಿಸಿಬಿಲಿಟಿ ಕಡಿಮೆ ಇದ್ದಾಗ ವಿಮಾನದ ಪೈಲಟ್ಗಳು ಅದರಲ್ಲಿನ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳ ಸಹಾಯವನ್ನು ಪಡ್ಕೋಬೇಕು ಅಂತ IFR ಹೇಳುತ್ತೆ. ನ್ಯಾವಿಗೇಷನ್ ಸಿಸ್ಟಮ್ಗಳನ್ನು ಬಳಕೆ ಮಾಡಿಕೊಂಡು ವಿಮಾನ ಎಷ್ಟು ಎತ್ತರದಲ್ಲಿದೆ, ಇನ್ನೆಷ್ಟು ಅಡಿ ಅದು ಕೆಳಗಿಳಿದ್ರೆ ರನ್ವೇ ಸಿಗುತ್ತೆ, ರನ್ವೇ ಯಾವ ದಿಕ್ಕಲ್ಲಿದೆ, ಅದು ಎಲ್ಲಿ ಲ್ಯಾಂಡ್ ಆಗಬೇಕು, ಈ ಎಲ್ಲ ಮಾಹಿತಿಯನ್ನು ನ್ಯಾವಿಗೇಷನ್ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ ಉಪಕರಣಗಳ ಸಹಾಯದಿಂದ ಪಡ್ಕೋಬೇಕು. ಆದರೆ ಈ 50 ವರ್ಷಗಳ ಹಿಂದಿನ ವಿಮಾನದಲ್ಲಿ ಇಂಥ ಸಾಕಷ್ಟು ಆಧುನಿಕ ಉಪಕರಣಗಳು ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ವಿಮಾನನ ತಗೊಂಡು ಪೈಲಟ್ಗಳು ತಿಂಡಾಬಳಿ ಬಂದಿದ್ದಾರೆ. ಅಲ್ಲವರಿಗೆ ರನ್ವೇ ಕಾಣಲಿಲ್ವೋ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಯಿತು ಅಂತೂ ವಿಮಾನ ಸಂಪರ್ಕವನ್ನು ಕಳ್ಕೊಂಡಿದೆ. ತಕ್ಷಣ ಅಲ್ಲಿನ ರೆಸ್ಕ್ಯೂ ಟೀಮ್ ಅದನ್ನು ಹುಡುಕೋದಕ್ಕೆ ಮುಂದಾಯಿತು. ಆ ಏರ್ಪೋರ್ಟ್ನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿನ ಪರ್ವತಗಳ ಸಮೀಪ ವಿಮಾನ ನೆಲಕ್ಕೆ ಬಿದ್ದಿತ್ತು ಮತ್ತು ಅದಕ್ಕೆ ಬೆಂಕಿ ಹೊತ್ತಿ ಉರಿತಾ ಇದ್ದದ್ದನ್ನು ಹೆಲಿಕಾಪ್ಟರಲ್ಲಿದ್ದ ರೆಸ್ಕ್ಯೂ ಟೀಮ್ ಗಮನಿಸಿದೆ. ತಕ್ಷಣ ಅವರು ಆ ಸ್ಥಳವನ್ನು ತಲುಪಿದ್ದಾರೆ. ಆದರೆ ಅಲ್ಲಿ ಯಾರನ್ನೂ ಕಾಪಾಡೋದಕ್ಕೆ ಸಾಧ್ಯ ಆಗಿಲ್ಲ. ವಿಮಾನದಲ್ಲಿನ 6 ಮಂದಿ ಮಕ್ಕಳು, ಕ್ರೂ ಮೆಂಬರ್ಗಳು ಸೇರಿದಂತೆ ಒಟ್ಟು 49 ಮಂದಿ ಅಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಗೆಳೆಯರೆ, ಈ ವಿಮಾನವನ್ನು ನಿರ್ವಹಣೆ ಮಾಡ್ತಾ ಇದ್ದದ್ದು ಸೈಬೀರಿಯಾ ಮೂಲದ ಅಂಗಾರಾ ಏರ್ಲೈನ್ಸ್ ಅನ್ನೋ ಸಂಸ್ಥೆ. ಇವರಿಂಥ ಸಾಕಷ್ಟು ಸಣ್ಣ ವಿಮಾನಗಳನ್ನು ಹೊಂದಿದ್ದಾರೆ. ಈಗ ಈ ಅಂಗಾರಾ ಮೇಲೆ ಪ್ರಕರಣ ದಾಖಲಾಗಿದೆ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಅದರಲ್ಲಿ ಅಪಘಾತಕ್ಕೆ ಪೈಲಟ್ಗಳ ಎಡವಟ್ಟು ಕಾರಣನ, ವಿಮಾನದ ಕಾಕ್ಪಿಟ್ ತಲುಪೋ ಮೊದಲು ಪೈಲಟ್ಗಳ ಮಾನಸಿಕ ಸ್ಥಿತಿ ಹೇಗಿತ್ತು, ಅವರ ಅನುಭವ ಎಷ್ಟು, ಅವರಿಗೆ ಏರ್ಪೋರ್ಟ್ ಬಗ್ಗೆ ಸರಿಯಾದ ಮಾಹಿತಿ ಇತ್ತಾ, ಇನ್ನು ATSಗೆ ಆ ವಿಮಾನ ಸಂಪರ್ಕಿಸಿತ್ತಾ, ಅಲ್ಲಿಂದ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಎಡವಟ್ಟಾಯ್ತಾ, ವಿಮಾನದಲ್ಲಿ ತಾಂತ್ರಿಕ ದೋಷಗಳೇನಾದರೂ ಕಂಡು ಬಂದ್ವಾ, ಹವಾಮಾನ ಹೇಗಿತ್ತು, ಹೀಗೆ ನಾನಾ ಆ್ಯಂಗಲ್ಗಳಲ್ಲಿ ತನಿಖೆ ನಡೆಯುತ್ತೆ. ಹಾಗೆ ಕಡೆಯ ಕ್ಷಣದಲ್ಲಿ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಬ್ಲ್ಯಾಕ್ ಬಾಕ್ಸ್ನ ಮೊರೆ ಹೋಗ್ತಾರೆ. ಇದೆಲ್ಲ ಮಾಡೋದಕ್ಕೊಂದು ತನಿಖಾ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ. ಇನ್ನು ಈ AN-24 ವಿಮಾನಗಳ ಆಯಸ್ಸು ತುಂಬಾನೇ ಆಗಿರೋದ್ರಿಂದ ಅವು ಆಗಾಗ ಅಪಘಾತಕ್ಕೂ ಈಡಾಗ್ತಾ ಇರುತ್ತವೆ ಅಂತ ಹೇಳ್ತಾರೆ. ಈ ವಿಮಾನಗಳನ್ನು ನಿವೃತ್ತಗೊಳಿಸೋದಕ್ಕೆ ಸಾಕಷ್ಟು ದಿನಗಳಿಂದ ರಷ್ಯಾ ಹೇಳ್ತಾ ಇದೆ. ಆದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಏರ್ಲೈನ್ಸ್ ವ್ಯವಸ್ಥೆಯನ್ನು ಒದಗಿಸಿಕೊಡೋದು, ಕಡಿಮೆ ದರದಲ್ಲಿ ಏರ್ಲೈನ್ಸ್ ಸೇವೆ ಕೊಡೋದು, ಇಂಥ ಕಾರಣಗಳಿಗೆ ರಷ್ಯಾದಲ್ಲಿ ಇನ್ನೂ ಕೂಡ ಈ AN-24 ವಿಮಾನಗಳ ಹಾರಾಟ ನಡೀತಲೇ ಇದೆ. ಇನ್ನು ಮುಂದೆ ಬಹುಶಃ ಆ ವಿಮಾನಗಳ ಹಾರಾಟ ನಿಲ್ಲಬಹುದು. ಅವುಗಳನ್ನು ಗ್ರೌಂಡ್ ಮಾಡೋದಕ್ಕೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೂಡ ತಗೋಬಹುದು. ಏನೇ ಆದರೂ ಪಾಪ ಸಾವಿಗೀಡಾದವರ ಕುಟುಂಬಗಳಿಗುಂಟಾದ ನಷ್ಟವನ್ನು ತುಂಬೋದಕ್ಕಂತೂ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇದು ಗೆಳೆಯರೆ, ರಷ್ಯಾದ ವಿಮಾನವೊಂದು ಅಪಘಾತಕ್ಕೀಡಾದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.